ಇಲ್ಲಿ ನೀವು KE ಬಗ್ಗೆ ಏನೇನು ಡೌಟ್ಸ್ ಕೇಳಿರಾ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ನ ಕೊಡ್ತೀನಿ. ಮತ್ತು KE ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಜಾಸ್ತಿ ಇನ್ಫಾರ್ಮೇಷನ್ನ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡ್ಬೋದಾಗಿರುತ್ತೆ. ಇಲ್ಲಿ ನೀವು ಸಾಕಷ್ಟು ಜನ ಕೇಳ್ತಾ ಇರೋದು KE ಅಪ್ಲಿಕೇಶನ್ ನಾವು ಎಡಿಟ್ ಮಾಡಬೇಕಾಗಿತ್ತು, ಲಿಂಕ್ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ, ಏನಾದರೂ ಇವತ್ತು ಆ್ಯಕ್ಟಿವೇಟ್ ಮಾಡ್ತಾನಂತಲೂ ಕೂಡ ಕೆಲವರು ಕೇಳ್ತಾ ಇರೋ. ಇಲ್ಲಿ ನೋಡಿ, ನೀವು KE ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೊಂದು ಲಾಗಿನ್ ಆ್ಯಕ್ಸೆಸ್ನ ಕೊಟ್ಟಿರ್ತಾರೆ, ನೀವು ಪದೇ ಪದೇ ಲಾಗಿನ್ ಹಾಕೋಕ್ಕಾಗಲ್ಲ. ಅವರು ಡಿಸೈಡ್ ಮಾಡ್ತಾರೆ ನೀವು ಯಾವಾಗ ಲಾಗಿನ್ ಆಗಬೇಕು, ಯಾವಾಗ ಲಾಗಿನ್ ಆಗಬಾರ್ದು ಅಂತ. ಅವರೊಂದು ನೋಟಿಫಿಕೇಷನ್ ಓಡಿಸ್ಬಿಟ್ಟು ಒಂದು ಟೈಮಿಂಗ್ನ ಕೊಡ್ತಾರೆ. ಆ ಒಂದು ಶೆಡ್ಯೂಲ್ಗಳಲ್ಲಿ ಮಾತ್ರ ನೀವು ಲಾಗಿನ್ ಆಗಿ ನಿಮ್ಮ ಅಪ್ಲಿಕೇಶನ್ಸ್ನ ಮಾಡಿಫಿಕೇಷನ್ ಮಾಡ್ಕೋಬೋದು. ಇಲ್ಲಿ ಎಡಿಟಿಂಗ್ ಆಪ್ಷನ್ ಖಂಡಿತವಾಗ್ಲೂ ಓಪನ್ ಆಗೇ ಆಗುತ್ತೆ. ಆದರೆ ಒಂದೇ ಸಲ ಓಪನ್ ಆಗೋದು ಯಾವಾಗ ಅಂದರೆ ನಿಮ್ಮ CET ಎಕ್ಸಾಮ್ ಆದಮೇಲೆ ಓಪನ್ ಆಗುತ್ತೆ. ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಂತ ಮುಂಚೆ ಒಂದು ಟೈಮ್ನ ಯೂಸ್ ಮಾಡಿಕೊಂಡು ಎಡಿಟ್ ಮಾಡ್ಕೊಳ್ಳಿ. ಏನಾದರೂ ಫಾಸ್ಟಾಗಿ ಅಪ್ಡೇಟ್ಸ್ ಬೇಕಂದರೆ ಎಡಿಟಿಂಗ್ ಆಪ್ಷನ್ ಓಪನ್ ಆಗಿದ ತಕ್ಷಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಮತ್ತು ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋ PUC ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಇಲ್ಲಿ ಸಿಂಪಲ್ಲು, ಇಲ್ಲಿ ಬಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮ CET ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಒಂದೆರಡು ದಿನ ಮುಂಚೆ ಬರುತ್ತೆ. ಇಲ್ಲ ಅಂದರೆ ನಿಮ್ಮ CET ಎಕ್ಸಾಮ್ ಆಗಿದ ತಕ್ಷಣ ನಾಳೆಗೆ ಬರುತ್ತೆ. ಯಾಕೆ ಅಂದರೆ ಎಲೆಕ್ಷನ್ ಇದೆ ಹತ್ರ ನೆಕ್ಸ್ಟು. ಈ ಒಂದು ಟೈಮ್ ರೇಂಜಲ್ಲೇ ನಿಮಗೆ ಸೆಕೆಂಡ್ PUC ರಿಸಲ್ಟ್ ಬರುತ್ತೆ. ಏನು ಕೂಡ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ಮತ್ತು ಇಲ್ಲಿ KE ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ ನೀವು ಇನ್ನೂ ಯಾರ್ಯಾರು CET ಅಪ್ಲಿಕೇಶನ್ ಹಾಕಿಲ್ಲ ಅವರು ಏನು ಮಾಡ್ಬೋದಾಗುತ್ತೆ ಅಂದರೆ, ನಾಳೆಯಿಂದ ಮಾರ್ಚ್ 31ನೇ ತಾರೀಕಿಂದ ಏಪ್ರಿಲ್ 1ನೇ ತಾರೀಕು ಒಳಗಡೆ ಅಪ್ಲೈ ಮಾಡ್ಬೋದು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಇವಾಗ ಯಾರು ಅಪ್ಲೈ ಮಾಡ್ತಾರೆ ಈ ಒಂದು ಟೈಮ್ ರೇಂಜಲ್ಲಿ, ಅವರು ಬೆಂಗಳೂರೇ ಎಕ್ಸಾಮಿನೇಷನ್ ಸೆಂಟರ್ ಆಗಿರುತ್ತೆ, ಅಲ್ಲೋಗಿ ಎಕ್ಸಾಮ್ ಬರೀಬೇಕು. ನೀವು ಉತ್ತರ ಕರ್ನಾಟಕದಲ್ಲಾರೇ ಇರಿ, ಒಟ್ಟಿನಲ್ಲಿ ಅಲ್ಲಿಗೆ ಹೋಗಿ ಬರೀಬೇಕಾಗತ್ತೆ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸು ಯಾರು ಅವ್ರ ಹತ್ರ ಓನ್ ಮೊಬೈಲ್ ಇರಲ್ಲ, ಅವರು ಯಾರು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾರಲ್ಲ ಅವ್ರಿಗೆ ಇನ್ಫಾರ್ಮೇಷನ್ ಶೇರ್ ಮಾಡಿ. ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವ್ರಿಗೆ ಹೆಲ್ಪ್ ಆಗ್ಬೋದು. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.